ಹರೀಶ, ಇಲ್ಲಿ ಏನು ನಡೀತಿದೆ, ನೀವೇನು ಮಾತಾಡ್ತಾ ಇದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನೋಡ್ರಪ್ಪ, ನನಗೆ ಅರ್ಥ ಆಗೋದು ಬೇಡ. ಹಿಂದೆನೂ ಹೇಳಿದ್ದೀನಿ, ಈಗಲೂ ಕೇಳ್ಕೊಳ್ತೀನಿ. ಮಗಳು ಕಳ್ಕೊಂಡಿರೋ ದುಃಖನೇ ಇನ್ನೂ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನೀವು ಹಿಂಗ ಆಡಿ ಇನ್ನೂ ದುಃಖ ಕೊಡಬೇಡಿ ಕಣ್ರು. ದಯವಿಟ್ಟು ಕೇಳ್ಕೊಳ್ತೀನಿ, ನೀವಿಬ್ಬರು ಒಂದಾಗಿ ಇದೊಂದು ಕಾರ್ಯಕ್ರಮ ಮಾಡ್ಕೊಟ್ಬಿಡ್ರೋ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆಮೇಲೆ ನೀವು ಏನು ಬೇಕಾಗಿ ಮಾಡ್ಕೊಡ್ರಪ್ಪ, ನಾನು ಅಡ್ಡ ಬರಲ್ಲ. ದಯವಿಟ್ಟು ಕಣ್ರೋ, ದಯವಿಟ್ಟು. ಆಯ್ತು, ಕಾರ್ಯ ಮುಗಿದ ಮೇಲೆ ಈ ಮನೆ ಮುಂಚೆ ಹೇಗಿತ್ತೋ ಹಾಗೆ ಭಾಗವಾಗೇ ಇರಬೇಕು. ಏನು ಸಿದ್ದು ಅವರೇ? ಎದ್ದೇಳಿ. ಯಾಕೆ? ಹೇಳ್ತೀನಿ, ಎದ್ದೇಳಿ ಮೇಡಮ್ ಅವರೇ. ಬನ್ನಿ ಮೇಡಮ್. ಯಾಕೆ ಸಿದ್ದು ಅವರೇ? ಹೇಳ್ತೀನಿ, ಬನ್ನಿ ಮೇಡಮ್ ಅವರೇ. ಕೂತ್ಕೊಳ್ಳಿ. ನಿಮ್ಮ ಕೈ ಕೊಡಿ ಮೇಡಮ್ ಅವರೇ. ನಿಮ್ಮ ಕೈ ಕಾಲು ಮುಖ ಎಲ್ಲ ಒರೆಸ್ತೀನಿ. ಅಯ್ಯೋ ಸಿದ್ದು ಅವರೇ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನೋಡಿ, ನನಗೆ ಜ್ವರ ಕಮ್ಮಿ ಆಗಿ ನಾನು ಹುಷಾರಾಗಿದ್ದೀನಿ. ನಾನು ಹೋಗಿ ಮುಖ ತೊಳ್ಕೊತೀನಿ. ಹೌದಾ ಮೇಡಮ್ ಅವರೇ? ಜ್ವರ ಎಲ್ಲ ಕಮ್ಮಿ ಆಯ್ತಾ? ಹಾಗದೆ ದೇವ್ರೇ, ಇವತ್ತೇ ದೇವಸ್ಥಾನಕ್ಕೆ ಬಂದು ನಿಂಗೆ 108 ತೆಂಗಿನಕಾಯಿ ಹೊಡಿತೀನಿ. ಮೇಡಮ್ ಅವರೇ, ಆದರೂ ಪರವಾಗಿಲ್ಲ, ಕೊಡಿ, ಒರೆಸ್ತೀನಿ. ಬೇಡ ಅಂತ ಹೇಳದ್ನಲ್ಲ. ಬಿಸಿನೀರು ಪರವಾಗಿಲ್ಲ, ನಾನೇ ಹೋಗಿ ಫ್ರೆಶ್ನ್ ಅಪ್ ಆಗ್ತೀನಿ. ಆದರೆ ನೀವು ರಾತ್ರಿ ಎಲ್ಲ ಮಲ್ಗೆ ಇಲ್ಲ. ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ಇಲ್ವಲ್ಲ, ಮನ್ಗಿದ್ನಲ್ಲ. ಸುಳ್ಳು ಹೇಳಬೇಡಿ ಸಿದ್ದು ಅವರೇ. ರಾತ್ರಿ ಎಲ್ಲ ಮಧ್ಯ ಮಧ್ಯ ಎದ್ದು ಒದ್ದೆ ಬಟ್ಟೆನ ನನ್ನ ಹಣೆ ಮೇಲೆ ಇಡ್ತಿದ್ರಿ, ಔಷಧಿ ಕುಡಿಸ್ತಿದ್ರಿ. ಇದ್ರ ಮಧ್ಯೆ ನೀವು ಹೇಗೆ ಮಲ್ಗಿದ್ರಿ? ಅಲ್ಲ ಮೇಡಮ್ ಅವರೇ, ಅದು ಇಲ್ಲ, ಇದು ಇಲ್ಲ. ಅದು ಸರಿ, ನೀವು ನಿದ್ದೆ ಬಿಟ್ಟು ನನ್ನನ್ನು ಯಾಕೆ ನೋಡ್ಕೊಳಕ್ಕೆ ಹೋದ್ರಿ? ಏನು ಮೇಡಮ್ ಅವರೇ, ನಿಮ್ಗೆ ಆರಾಮಿಲ್ಲದೆ ಇದ್ದಾಗ ನನ್ಗೆ ಹೆಂಗೆ ನಿದ್ದೆ ಬದ್ದದು? ನೀವು ಹೇಳಿ. ಅದೆಲ್ಲ ಬಿಡಿ, ಈಗ ನೀವೇ ಹೋಗಿ ಮುಖ ತೊಳ್ಕೊತೀನಿ ಅಂದ್ರಲ್ವೇ, ತಗೊಳ್ಳಿ, ಹೋಗಿ. ನೀವು ಮಾಡ್ಕೊಳ್ಳಿ.
ಸಾರಿ ಇರ್ತದೆ ಅವ್ರೆ, ಅದು ಕಾಲ್ ಯಾಕೋ ಜಾರ್ ಬಿಡ್ತು. ಇರ್ಲಿ ಪರವಾಗಿಲ್ಲ ಮೇಡಮ್ರೆ, ನಂದು ಸಾರಿ. ರೆಡಿ ಆಗಿ ಬರ್ತೀನಿ. ಏನಮ್ಮ? ಸಿಂಚು, ಏನ್ ಮಾಡ್ತಿದ್ಯಮ್ಮ? ಇನ್ನೇನ್ ಮಾಡ್ಲಿ ಕೊಂಪೆಲಿ, ಸುಮ್ಮನೆ ಕೂತಿದ್ದೀನಿ ಅಷ್ಟೇ. ಅಲ್ಲೆಲ್ಲರೂ ದುಃಖದಲ್ಲಿರ್ತಾರೆ ಕಣೆ. ಅದ್ ಸರಿ, ಜಾನು ದೇಹ ಸಿಕ್ತಾ? ಅಮ್ಮ ನೀನೇನಮ್ಮ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೊಳ್ಬಿಟ್ಟು ಆಗೋಗಿರೋ ಕತೆ ಬಗ್ಗೆ ಮಾತಾಡ್ತಿಲ್ಲ? ಅಲ್ಲ ಕಣೆ, ನಾನೇನ್ ಕೇಳಬಾರದು ಕೇಳಿದೆ ಅಂತ ಅಷ್ಟು ಕೋಪ ಮಾಡ್ಕೋತಾ ಇದೀಯಾ? ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬಂತಲ್ಲ ಅಂತ ಅನುಕಂಪ, ಅದನ್ನ ವಿಚಾರಿಸೋದು ತಪ್ಪ? ಅಮ್ಮ, ಜಾನು ಇಲ್ದಿರೋದು ನನಗೂ ನೋವಿದೆ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇದೆಯಾ ಹೇಳು? ಸತ್ತೋಳು ವಾಪಸ್ ಬರ್ತಾಳ? ಇಲ್ಲ ತಾನೆ. ಮುಂದಾಗೋದು ನೋಡ್ಬೇಕು. ಅದ್ರ ಬಗ್ಗೆನ ಎಷ್ಟು ದಿನ ಮಾತಾಡೋಕ್ಕಾಗತ್ತೆ? ಸಿಂಚು, ಹೆತ್ತು ಮಗಳನ್ನ ಕಳ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ನೋವು ಪಡ್ತಿದ್ದಾರೋ ಏನೋ, ಅದನ್ನ ನೆನೆಸ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಗ್ತಿದೆ. ಇನ್ನು ಅವ್ರಿಗೆ ಎಷ್ಟಾಗಿರ್ಬೇಕಲ್ಲ ಹೇಳು? ಹೌದಮ್ಮ, ನಿನ್ಗೆ ಬೇರೆಯವ್ರ ಮಕ್ಳ ಬಗ್ಗೆ ಇರೋ ಕನಿಕರ ನಿನ್ ಮಗಳ ಬಗ್ಗೆನೇ ಇಲ್ವಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು ಸಿಂಚು? ನನಗಿರೋದು ನೀನೊಬ್ಳೆ ಮಗಳು, ನಿನ್ ಮೇಲೆ ಕನಿಕರ ಇಲ್ಲದೆ ಇರುತ್ತಾ? ಅಮ್ಮ, ಅದರ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದೇ ಥರ ನಡ್ಕೋಬೇಕು. ನೀನು ನನಗಿಂತ ಮನೇಲಿದ್ದಾರಲ್ಲ ಅವ್ರ ಬಗ್ಗೆನೇ ಕನ್ಸರ್ನ್ ಜಾಸ್ತಿ. ಯಾಕೆ ಹೇಳು? ಅವ್ರ ಹತ್ರ ಇದ್ದಾರೆ, ನಾನು ದೂರ ಇದ್ದೀನಿ. ನಾನು ಇಲ್ಲಿ ಹೇಗೆ ಬೇಕಾದ್ರೂ ಇರ್ಬೋದು, ಹೆಂಗ್ ಬೇಕಾದ್ರೂ ನಳ್ಬೋದು. ನನ್ನ ಬಗ್ಗೆ ನೀನಲ್ಲಿ ಯೋಚನೆ ಮಾಡ್ತೆ ಹೇಳು? ಅಷ್ಟು ಟೈಮು ನಿನ್ಗಿಲ್ವೇನೋ? ಸಿಂಚು, ಈಗೆಲ್ಲ ಮಾತಾಡ್ಬೇಡ. ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ಎಲ್ಲ ಮಾತಾಡ್ತೀಯಲ್ಲ, ನಿನ್ಗೇನು ಕಮ್ಮಿ ಮಾಡಿದೀವಿ ನಾವು? ನನಗೇನು ಕಡಿಮೆ ಮಾಡಿಲ್ಲ ಅಮ್ಮ, ಎಲ್ಲ ಜಾಸ್ತಿನೇ ಮಾಡಿದ್ದೀರಾ. ಕಷ್ಟ ಹೇಳ್ಕೊಳ್ಬೇಕು ಅಂತ ಮಾತ್ರ ನಾನು ನೆನ್ಪು ಬರ್ತೀನಲ್ವಾ? ನನ್ನ ಕಷ್ಟ ಕೇಳಕ್ಕೆ ಯಾರು ಇಲ್ವಲ್ಲ. ನೋಡು, ನಿನ್ಗಿವಾಗ ಕೋಪ ಬಂದಿದೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಿನ್ಗಲ್ಲಿರೋಕೆ ಬೇಜಾರಾದರೆ 1-2 ದಿನ ಬಂದು ನಮ್ಮ ಮನೇಲಿರು. ಅದು ಬಿಟ್ಟು ಈ ಥರ ಎಲ್ಲ ಚುಚ್ಚು ಮಾತಾಡಬೇಡವೆ. ನಾನು ಮಾತಾಡಿದ್ರೆ ಸಾಕು, ಕೋಪ ಮಾಡ್ಕೋತೀನಿ, ಚುಚ್ಚು ಮಾತಾಡ್ತೀನಿ, ಇಷ್ಟೇ ಗೊತ್ತಿರೋದು. ಹೇಳ್ಕೊಂಡು ಏನು ಪ್ರಯೋಜನ? ಎಲ್ಲ ನನ್ನ ಕರ್ಮ ಅನುಭವಿಸ್ತೀನಿ. ಸಿಂಚು, ಅಯ್ಯೋ ದೇವ್ರೆ, ಏನಾಗಿದೆ ಇವಳಿಗೆ? ಬಾನಕ್ಕ, ಅದಕ್ಕೆ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಅಕ್ಕ. ಅಕ್ಕ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ವೆಂಕಿ ಬಗ್ಗೆ ಈಗ ಏನು ಗೊತ್ತಾಯ್ತಾ ಇಲ್ಲ. ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಏನೂ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ನಿಮ್ಮ ಮಾವವ್ರ ಹತ್ರ ಒಂದ್ಕಿತ ಮಾತಾಡುವ ಅಂತ ಬಂದೆ. ಭಾವ ಈಗ ಸದ್ಯಕ್ಕೆ ಮನೇಲಿಲ್ಲ, ಆದರೆ ಭಾವ ಹತ್ರ ಮಾತಾಡಿ ನೋಡೋಣ. ಬನ್ನಿ. ನಮಸ್ಕಾರ ಕಣವ, ಕೂತ್ಕೊಳ್ಳಿ. ಭಾವನವ, ಅವ್ರು ಕುಡಿಯೋಕ್ಕೇನಾರ ಕೊಡವಾ? ಇಲ್ಲ ಅಣ್ಣ, ಅದೆಲ್ಲ ಏನು ಬೇಡ. ಅಲ್ಲ, ವೆಂಕಿಯವ್ರ ಬಗ್ಗೆ ಏನಾರು ಗೊತ್ತೈತೇನವ? ಇಲ್ಲ ಅಣ್ಣ, ಅದಕ್ಕೆ ನಿಮ್ಮನ್ನೊಂದ್ಸತಿ ಕೇಳುಮ ಅಂತ ಬಂದೆ. ಅಪ್ಪಯ್ಯ SP ಅವ್ರತು ಎಲ್ಲ ಮಾತಾಡವ್ರೆ. ವೆಂಕಿಯವ್ರನ್ನ ಹುಡುಕ್ಸೋಕೆ ಸಪ್ರೇಟ್ ಟೀಮ್ ಮಾಡಿ ಹುಡುಕಿಸ್ತವ್ರಂತೆ. ನೀವೇನು ಭಯ ಪಡಬೇಡಿ, ವೆಂಕಿಯವ್ರು ಸಿಗ್ತಾರೆ, ಅವ್ರಿಗೇನು ಆಗಿರಕ್ಕಿಲ್ಲ. ಇನ್ನೊಸಿ ದಿನ ಅಷ್ಟೇಯ, ವೆಂಕಿಯವರು ಯಾವುದೇ ಪಾತಾಳದಲ್ಲಿದ್ದರೂ ಪೊಲೀಸ್ನವ್ರು ಹುಡುಕ್ ಕೊಟ್ಬಿಡ್ತಾರೆ. ನೀವು ಧೈರ್ಯವಾಗಿರಿ. ಅಷ್ಟಾದ್ರೆ ಸಾಕು ಅಣ್ಣ. ಭಾವನವ, ನಂಗೊಂದು ಫೋನ್ ಬರ್ತದೆ, ಒಂಚೂರು ಇವ್ರನ್ನ ಗಮನಿಸ್ಕೊಳವ. ನೀವು ಧೈರ್ಯವಾಗಿರಿ. ಹಲೋ, ಹೇಳ. ಬತ್ತಾವ್ ತಡೆಯಲಿ. ಅದಕ್ಕೆ ನೋಡಿ, ಅಣ್ಣ ಇಲ್ಲ ಅಂತ ನೀವಿಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ.
ಅವನು ಎಲ್ಲೂ ಹೋಗಿರಲ್ಲ. ಎಲ್ಲೇ ಇದ್ರೂ ಆದಷ್ಟು ಬೇಗ ಬಂದ್ಬಿಡ್ತಾನೆ. ಆದರೆ ಅವನಿಲ್ಲ ಅಂತ ನೀವು ಹೀಗೆ ಊಟ ತಿಂಡಿ ಬಿಟ್ಟರೆ ನಿಮ್ಮ ಆರೋಗ್ಯಕ್ಕೆ ಏನಾಗಲ್ಲ ಹೇಳಿ? ಅಲ್ಲ ಅಕ್ಕ, ಅದು ನಮ್ಮ ಅವ್ವಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು. ವೆಂಕಿ ಇವಾಗ ಕಾಣಿಸ್ತಿಲ್ಲ ಅಂದರೆ ಅವನು ಅವನ ಆಪ್ರೇಷನ್ಗೆ ದುಡ್ಡು ಹೊಂದ್ಸಕ್ಕೆ ಹೋಗಿರ್ತಾನೆ. ಆದರೆ ಅವನು ಇಷ್ಟು ದಿನ ಬಂದಿಲ್ಲ ಅಂದರೆ ನನಗೆ ಯಾಕೋ ಭಯ ಆಯ್ತೈತೆ ಅಕ್ಕ. ಓಕೆ, ಅಮ್ಮ ಆಪ್ರೇಷನ್ಗೆ ಎಷ್ಟಾಗುತ್ತೆ ಅಂತ ನನ್ನ ಹತ್ರ ಹೇಳಿ, ನಾನು ಸಿದ್ದು ಅವ್ರ ಹತ್ರ ಮಾತಾಡ್ತೀನಿ. ಬೇಡಕ್ಕ, ಅದೆಲ್ಲ ನಾನೇ ನೋಡ್ಕೊತೀನಿ. ಅವರು ವೆಂಕಿ ಒಬ್ಬ ನನಗೆ ಬೇಗ ಸಿಕ್ಬಿಟ್ರೆ ನಂಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಹಾಗೆ ಆಗುತ್ತೆ ಅದಕ್ಕೆ, ನೀವು ಧೈರ್ಯವಾಗಿರಿ. ಹಾಂ, ಬನ್ನಿ ಮೇಡಮ್ರೆ. ಸಿದ್ದು ಅವರೇ, ಇದೇನೋ ದಿಢೀರಂತ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀರಲ್ಲ, ಏನಾದರೂ ವಿಶೇಷನಾ? ಹೇಳ್ತೀನಿ ಬನ್ನಿ ಮೇಡಮ್ರೆ. ಇಲ್ಲ ಸಿದ್ದು ಅವರೇ, ನೀವು ಹೀಗೆಲ್ಲ ನನ್ನನ್ನು ಕರ್ಕೊಂಬರಲ್ಲ, ಅದಕ್ಕೆ ಕೇಳಿದೆ. ಏನಿವತ್ತು? ಮೇಡಮ್ರೆ, ಅದು ನಿಮ್ಮ ರಾತ್ರಿ ಎಲ್ಲ ಭಯಪಟ್ಟಿರುವಂಗೆ ಬೆಚ್ಚ ಬೀಳ್ತಿದ್ರಿ, ನಡಕ್ತಿದ್ರಿ. ನಿಮ್ಮ ಮನಸ್ಸಲ್ಲಿ ಏನೋ ಇಟ್ಕೊಂಡು ಭಯಪಡ್ತಿದ್ದೀರ ಅನ್ನಿಸ್ತು. ಅದಕ್ಕೆ ಅದಕ್ಕೆ ಇಲ್ಲಿ ನನಗೆ ಗೊತ್ತಿರೋ ಒಬ್ಬರು ಪುರೋಹಿತರವ್ರೆ. ಅದು ಅಲ್ಲದೆ ಈ ದೇವಸ್ಥಾನಕ್ಕೆ ವಿಶೇಷವಾದಂಥ ಶಕ್ತಿ ಅದೇ. ಯಾರಾದರೂ ಭಯಪಟ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಒಂದು ತಾಯ್ತ ಕಟ್ಸ್ಬಿಟ್ರೆ ಅವ್ರಿಗೆ ಭಯಗೆ ಎಲ್ಲ ಉಂಟಾಯ್ತದೆ. ಅದಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದೆ ಮೇಡಮ್ರೆ. ಸಿದ್ದು ಅವರೇ, ನನಗೇನೂ ಆಗಿಲ್ಲ. ನನಗೆ ತಾಯ್ತಾನೂ ಬೇಡ, ಏನೂ ಬೇಡ. ಬನ್ನಿ ಮನೆಗೆ ಹೋಗೋಣ. ಮೇಡಮ್ರೆ, ಹಂಗೆಲ್ಲ ಹೇಳ್ಬಾರ್ದು. ಬನ್ನಿ ಬನ್ನಿ. ಬೇಡ ಅಂತ ಹೇಳ್ತಿದ್ದೀನಲ್ಲ ಸಿದ್ದು ಅವರೇ. ಹಿಂಗೆಲ್ಲ ಹೇಳ್ಬಾರ್ದು, ನೀವು ಬನ್ನಿ ಮೇಡಮ್ರೆ. ನಮಸ್ಕಾರ ಶಾಸ್ತ್ರಿಗಳೇ. ಸಿದ್ದೇಗೌಡ್ರೆ, ನಮಸ್ಕಾರ. ಏನು ಸಮಾಚಾರ? ಏನಿಲ್ಲ ಶಾಸ್ತ್ರಿಗಳೇ, ಅದು ನಮ್ಮ ಹೆಂಗಸರು ನಮ್ಮ ಮೇಡಮರು ರಾತ್ರಿ ಎಲ್ಲ ಏನಕ್ಕೂ ಎದುರ್ಕೊಂಡು ಬೆಚ್ಚ ಬೀಳ್ತಿದ್ರು, ನಡಕ್ತಿದ್ರು. ಅದಕ್ಕೆ ನಿಮ್ಮ ತಕ್ಕೆ ತಾಯ್ತ ಕಟ್ಸಮ್ಮ ಅಂತ ಕರ್ಕೊಂಬಂದೆ. ನೀವು ಅದೇನೋ ನೋಡಿ ಚಂದಾಗಿ ಮಂತ್ರ ಹಾಕಿ ಒಂದು ತಾಯ್ತ ಮಾಡ್ಕೊಡಿ. ಅದು ಮೈ ಮ್ಯಾಕ್ ಬಿದ್ದಕ್ಕೆ ಭಯ ಗಿಯ ಎಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ಬೇಕು. ಓ ಅಷ್ಟೇನಾ? ಕಾಯ್ತಾ ತಗೊಂಬತ್ತೀನಿ. ತಾಯ್ತ ತಗೊಳ್ಳಿ. ಮೇಡಮ್ ಅವ್ರು ಕಟ್ಟಿ. ನಾನಾ? ಹಾಂ, ನೀವೇ ಕಟ್ಟಬೇಕು. ಮೇಡಮರೇ, ತಾಯ್ತ ಕಟ್ಟಾಯ್ತು. ಈಗ ನೋಡಿ ನಿಮ್ಗೆ ಹೆಂಗ್ ಧೈರ್ಯ ಬರ್ತದೆ ಅಂತ. ನೀವೇ ಇದ್ದೀರಲ್ಲ ಸಿದ್ದು ಅವರೇ. ಆಗ್ಲೇ ಯಾರೋ ಬಂದಿದ್ರು ಅಂತ ಅನಿಸ್ತು. ಯಾರು? ಅವ್ರ ಅವ್ರ ಮನೆ ಕೆಲ್ಸದವ್ರು. ಕಾಫಿ ತುಂಬಾ ಚೆನ್ನಾಗಿದೆ. ಯಾರು ಮಾಡಿದ್ದು? ಅದು ಅವರೇನೆ ಮಾಡಿದ್ದು.
ಚಿನ್ನು ಮರಿ ಸತ್ತಿಲ್ಲ ಅಂತ ಹೇಳದ್ನಲ್ಲ, ಎಷ್ಟು ಸಲ ಅದನ್ನ ಹೇಳ್ಬೇಕು ನಿಮಗೆ? ಇವತ್ತು ನನ್ನ ಹಿಂದೆ ಬಂದು ನಿಂತ್ಕೊಂಡವರು ನನ್ನ ಚಿನ್ನು ಮರಿನೇ. ನಾನು ಕುಡ್ದಿದ್ದು ಕಾಫಿನ ಜಾಹ್ನವ್ರು ಬಿಟ್ಟು ಬೇರೆ ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನರ್ಥ? ಅವ್ರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಶಿ ಇಸ್ ಅಲೈವ್ ಅಂಡ್ ದಟ್ಸ್ ಇಟ್. ನನ್ನ ಚಿನ್ನು ಮರಿ ಬದುಕಿದ್ದಾರೆ, ನನ್ನ ಚಿನ್ನು ಮರಿ ಅಲ್ಲೇ ಇದ್ದಾರೆ. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನಾನು ನನ್ನ ಚಿನ್ನು ಮರಿನ ಕರ್ಕೊಂಡ್ಬರ್ತೀನಿ, ನಿಮಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಚಿನ್ನು ಮರಿ ಬದುಕಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ. ಅವ್ರನ್ನ ಈಗಲೇ ಕರ್ಕೊಂಡ್ಬರ್ತೀನಿ. ಟು ಬಿ ಹೋಮ್. ಅವ್ರು ನನ್ನ ಜೊತೆ ಇರಬೇಕು. ಇಲ್ಲಿ ಕರ್ಕೊಂಡ್ಬರ್ತೀನಿ, ಈಗಲೇ ಕರ್ಕೊಂಡ್ಬರ್ತೀನಿ.